ಇಡೀ ಕರ್ನಾಟಕವನ್ನೇ ನಡುಗಿಸಿದ ಒಂದು ಹೆಂಗಸಿನ ಬಗ್ಗೆ ಮಾತಾಡೋಣ. ಆ ಹೆಂಗಸು 6 ಹೆಂಗಸರನ್ನ ಕೊಲೆ ಮಾಡಿದಾಳೆ. ಅದು ಯಾವುದೇ ಮಚ್ಚು, ಕತ್ತಿ ಮತ್ತೆ ಗನ್ನು ಉಪಯೋಗಿಸದೆ. ಆ ಹೆಂಗಸು ಯಾರು ಅಂದ್ರೆ ಕೇಡಿ ಕೆಂಪಮ್ಮ. ಕೆಂಪಮ್ಮ ಅನ್ನೋದು ನಿಜವಾದ ಹೆಸರು ಆಗಿದ್ದರೂ ಕೇಡಿ ಅನ್ನೋದು ಇವರೇ ಸಂಪಾದನೆ ಮಾಡ್ಕೊಂಡಿದ್ದು. 1970ರಲ್ಲಿ ಹುಟ್ಟುತ್ತಾರೆ. ಹುಟ್ಟಿ ಬೆಳೆದಿದ್ದೆಲ್ಲ ಕಗ್ಲಿಪುರದಲ್ಲೇ. ಕೆಂಪಮ್ಮನ ಜೀವನ ಅಷ್ಟು ಸುಲಭವಾಗಿರ್ಲಿಲ್ಲ. ಮದುವೆ ಆಗಿ ಕೆಲವೇ ದಿನಗಳಲ್ಲಿ ಗಂಡ ತೀರಿಕೊಂಡ. ಒಂದು ಕಡೆ ಗಂಡ ತೀರಿಕೊಂಡ ಅಂತ ಒಂದು ದುಃಖ ಇದ್ದರೂ, ಇನ್ನೊಂದು ಕಡೆ ಕೆಲ್ಸ ಇಲ್ಲ, ದುಡ್ಡಿಲ್ಲ ಅಂತ ಒಂದು ದುಃಖ. ಸರಿ, ಆಗ ಏನ್ ಮಾಡ್ತಾಳೆ ಅಂದ್ರೆ ಕೊಲೆ ಮಾಡ್ತಾಳೆ. ಅದು ಹೇಗಂದ್ರೆ ಕಗ್ಲಿಪುರದಲ್ಲಿರುವ ಒಂದು ದೇವಾಲಯದ ಈಚೆ ಜಗ್ಲಿ ಮೇಲೆ ಒಂದೊಳ್ಳೆ ಸ್ಯಾರಿ ಬೊಟ್ಟಿಟ್ಕೊಂಡು ಜ್ಯೋತಿಷ್ಯ ಹೇಳ್ತಾಳೆ. ಕೆಂಪಮ್ಮನ ಟಾರ್ಗೆಟ್ ಯಾರು ಅಂದ್ರೆ ಹೆಂಗಸರು. ಅದು ಯಾವ ತರ ಹೆಂಗಸರು ಅಂದ್ರೆ, ಈಗ ಜೀವನದಲ್ಲಿ ತುಂಬಾನೇ ಕಷ್ಟ ಇರುತ್ತೆ, ಇವರೆಲ್ಲ ದೇವಸ್ಥಾನಕ್ಕೆ ಬರ್ತಾರಲ್ವಾ, ಅವರೇ ಈ ಕೆಂಪಮ್ಮನ ಟಾರ್ಗೆಟ್. ಆದ್ರೆ ಈ ಹೆಂಗಸರೆಲ್ಲ ಸುಮ್ಮನೆ ದೇವಸ್ಥಾನಕ್ಕೆ ಬರಲ್ಲ. ಅವರಲ್ಲಿರುವ ಒಡವೆ ವಸ್ತು ಎಲ್ಲ ಹಾಕೊಂಡು ದೇವಸ್ಥಾನಕ್ಕೆ ಬಂದು ಮುಗಿತಾರೆ. ಮುಗಿದ ಮೇಲೆ ಆಚೆ ಬರ್ತಾರೆ. ಆಗ ಈ ಕೆಂಪಮ್ಮ ಅವರನ್ನ ಕರೀತಾರೆ. ಅವಾಗ ಈ ಕೆಂಪಮ್ಮನ ಆಟ ಶುರುವಾಗುತ್ತೆ. ಕೆಂಪಮ್ಮ ಹೇಳ್ತಾಳೆ, ನಿನ್ ಜೀವನದಲ್ಲಿ ತುಂಬಾನೇ ಕಷ್ಟ ಇದೆ ತಾಯಿ, ಈ ಕಷ್ಟ ಎಲ್ಲ ಹೋಗ್ಬೇಕು ಅಂದ್ರೆ ಒಂದು ಪರಿಹಾರ ಮಾಡು, ನಿನ್ ರಾಣಿ ತರ ಬದುಕ್ತ್ಯಾ ಅಂತ ನಂಬಿಸ್ತಾಳೆ. ಆಗ ಇವರು ಏನ್ ಮಾಡೋದು, ಒಂದು ಪರಿಹಾರ ಮಾಡಿದ್ರೆ ಎಲ್ಲಾ ಸಮಸ್ಯೆ ಹೋಗುತ್ತೆ ಅಂತ ಒಪ್ಕೊಂತಾರೆ. ಸರಿ, ಕೆಂಪಮ್ಮನಿಗೆ ಸಿಕ್ಕಿತೆ ಚಾನ್ಸ್ ಅಂತ ಕಾಡಲ್ಗಡೆ ಕರ್ಕೊಂಡು ಹೋಗ್ತಾರೆ ಪೂಜೆಗೆ. ಅಲ್ಲಿ ಎಲ್ಲಾ ಸೆಟಪ್ ಆಗಿರುತ್ತೆ, ಒಬ್ಬ ಮನುಷ್ಯನು ಓಡಾಡಲ್ಲ ಅಂತ ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ ಈ ಕೆಂಪಮ್ಮ. ಪೂಜೆ ಎಲ್ಲ ಮುಗಿದ ಮೇಲೆ ಲಾಸ್ಟ್ ಅಲ್ಲಿ ಈ ತೀರ್ಥ ಕುಡಿತಾಯಿ, ನಿನ್ ಕಷ್ಟ ಎಲ್ಲ ಹೋಗುತ್ತೆ, ನಿನ್ ರಾಣಿ ತರ ಬಾಳ್ತ್ಯಾ, ನಿನ್ ಸ್ವರ್ಗಕ್ಕೆ ಹೋಗ್ತೀಯಾ ಅಂತ ಕೊಡ್ತಾಳೆ. ಆಗ ಅವರು ಏನ್ ಮಾಡೋದು, ಸರಿ ಕುಡಿತಾರೆ, ಕಷ್ಟ ಎಲ್ಲ ಹೋಗುತ್ತೆ ಅಲ್ವಾ. ಆ ತೀರ್ಥ ಕುಡಿದ ಮೇಲೆ ಅವರು ನಿಜವಾಗ್ಲೂ ಸ್ವರ್ಗಕ್ಕೆ ಹೋಗ್ತಾರೆ. ಯಾಕಂದ್ರೆ ಈ ಕೆಂಪಮ್ಮ ಬಂದಿ ಆ ತೀರ್ಥದಲ್ಲಿ ಸೈನೈಡ್ ಮಿಕ್ಸ್ ಮಾಡಿರ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಅವರಲ್ಲಿರುವ ಒಡವೆ ವಸ್ತು ಎಲ್ಲ ಎತ್ತಾಕೊಂಡು ಓಡೋಗ್ತಾಳೆ. ಹೀಗೆ 1999ರಿಂದ 2007ರವರೆಗೂ ಸುಮಾರು 6 ಹೆಂಗಸರನ್ನ ಕೊಲೆ ಮಾಡ್ಕೊಂಡು ಬಂದಿದ್ದಾರೆ. ಅದು ಸೈನೈಡ್ ಉಪಯೋಗಿಸಿ ಅಷ್ಟೇ, ಬೇರೆ ಏನು ಇಲ್ಲ. ಅಲ್ಲಿವರೆಗೂ ಯಾರಿಗೂ ಅನುಮಾನ ಬರಲ್ಲ. ಒಂದು ಕಡೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ, ಏನ್ ನಡೀತಿದೆ ಅಂತ, ಯಾರು ಕೊಲೆ ಮಾಡ್ತಿದ್ದಾರೆ ಅಂತ. ಆಗ ದೇವಸ್ಥಾನದಲ್ಲಿರುವ ಅರ್ಚಕರಿಗೆ ಒಂದು ಅನುಮಾನ ಬರುತ್ತೆ. ಸರಿ, ಅರ್ಚಕನು ಪೊಲೀಸ್ಗೆ ಒಂದು ಮಾತು ಹೇಳಿ ಹೋಗ್ತಾನೆ. ಪೊಲೀಸರಿಗೆ ಫುಲ್ ಅನುಮಾನ ಬರುತ್ತೆ. ಆಗ ಅರೆಸ್ಟ್ ಮಾಡ್ತಾರೆ ಪ್ರೂಫ್ ಸಮೇತ. ಈಗ ಕೆಂಪಮ್ಮ ಜೀವನ ಪೂರ್ತಿ ಶಿಕ್ಷೆ ಅನುಭವಿಸುತ್ತಿದ್ದಾಳೆ ಜೈಲಿನಲ್ಲಿ. ಜನರೆಲ್ಲ ಸೈನೈಡ್ ಮಲ್ಲಿಕಾ ಅಂತ ಕರೀತಾರೆ, ಯಾಕಂದ್ರೆ ಸೈನೈಡ್ ಉಪಯೋಗಿಸಿ ಕೊಲೆ ಮಾಡಿದಕ್ಕೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಾಮೆಂಟ್ ಮಾಡಿ. ಏನೋ ಇಲ್ಲ ಅಂದ್ರೆ ಫಾಲೋ ಮಾಡಿ ಅಷ್ಟೇ.